ಎಲ್ಲಿ ಯಾವುದು ಸೆಟ್ ಆಗ್ತಿಲ್ಲ, ಅದಕ್ಕೆ ಮೇಲೆ ಒಂದ್ಸಲಿ ಹೋಗ್ತಾ ಇದ್ದೀವಿ. ಏನು ನಿನ್ನ ಹೆಸರೇನು? ಬರ್ತಾಳೆ, ಹಿಂಗೆ ಟ್ಯಾಕ್ಸ್ ಹಾಕ್ತಾಳೆ, ಹೋಗ್ತಾಳೆ. ಚಿಕ್ಕವರಿಗೆ ನಾನು ಯಾವತ್ತೂ ಬೇಯಲ್ಲ. ಪಾಪು ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಊಟ ತಿನ್ಕೊಂಡ್ವಿ. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ಇವತ್ತು ನಮ್ಮ ಮನೇಲಿ ಒಂದು ಶನಿ ಬಂದೈತೆ. ಆ ಶನಿ ಒಂದು ಜಾಕ್ ಹಾಕೈತೆ ನನಗೆ. ಬಟ್ಟೆ ತುಂಬ ಇತ್ತು ನಂದು, ಸ್ವಲ್ಪ ಒಪ್ಕೊಂಡು ಒಂದಿದ್ದಕ್ಕೆ ಇವಾಗ ಬಟ್ಟೆ ಕೊಡಿಸ್ಬೇಕಂತ. ಬಟ್ಟೆ ಕೊಡಿಸಿದ್ರೆ ಒಗಿಸ್ತಾಳಂತೆ. ಆವಾಗನೇ ಫುಲ್ ಭಯ ಬಿದ್ದೋಗ್ಬಿಟ್ಟಾಳೆ, ಹೋಗ್ಬಿಡ್ತೀರಿ ಅಂತ. ಯಾಕಂದ್ರೆ ದೊಡ್ಡವರು ಚಿಕ್ಕವರು ಮಳೆಯೇ ಇಲ್ಲ, ಅದಕ್ಕೆ ನೆಪ ಇದೆ. ಏನು ಹೇಳ್ದಲ್ಲ, ದೊಡ್ಡವ್ರಿಗೆ ಚಿಕ್ಕವರಿಗೆ ನಾನು ಯಾವತ್ತೂ ಬೇಯಲ್ಲ. ಸಾರಿ ಕೇಳಿ ಎಲ್ಲರಿಗೂ. ಇನ್ನೊಂದ್ಸಲಿ ಎಲ್ರಿಗೂ ಎದುರು ಜವಾಬ್ ಕೊಡ್ತೀಯಾ? ನಾನು ನಂಬ್ತೀಯ ವೇಣಿ? ನಂಬಲ್ಲ. ಹೈ ಬೇಡ. ಹೈ ಹಾಂ ಪಕ್ಕ ಹೇಳ್ಬೇಕಂದ್ರೆ ಅಮ್ಮನ ಮೇಲೆ ಹಣೆ ಯಾರಿಗೂ ಬೇಯಲ್ಲ. ಅಮ್ಮ ಹಣೆ ಎಲ್ಲ ಬೇಡ, ಮಾತಾಡ್ತೀನಿ ಇನ್ನೊಂದ್ಸಲಿ ಯಾರಿಗಾದ್ರು. ಸಾರಿ ಕೇಳು. ಹ್ಞೂ ಗೈಸ್ ಅಲ್ಲಿ ಬಂದಿದ್ದೀರಿ ಫೈನಲಿ ನಾವು ವಿಶಾಲ್ ಮಠಕ್ಕೆ. ನೋಡಿ ರೋಡ್ ರೆಡಾಗಿ ಆಗ್ತಾ ಇಲ್ಲ. ತ್ರಿವೇಣಿ ರೆಡಿನ? ಸಾರಿ ಕೇಳೋಲ್ಲ ಪಾಪ ತಾನೇ. ಇನ್ನೊಂದ್ಸರಿ ಹೇಳ್ತೀಯಾ? ಮತ್ತೆ ಮಾಡಿದ್ರೆ ಹೌದು, ಮತ್ತೆ ಮಾಡಿದ್ರೆ ಮಗುಗೆ ಬೇರೆ ರೇಗಿಸ್ತೀಯ ನೀನು. ಬಾ ಇವಾಗ ಮಗುಗೆ ಬೇರೆ ರೇಗಿಸ್ತೀಯ ನಿಂಗೆ ಐತೆ. ನೋಡಿ ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಇರೋಣ ಬನ್ನಿ ನೋಡುವ. ಬರೋದೇ ಇಲ್ಲ ಗೈಸ್ ನನ್ನ ಹತ್ರ. ಇದು ನಮ್ಮ ಗುಂಡನ ಥರ ಇಲ್ಲ, ನಮ್ಮ ಗುಂಡ ಎತ್ತು ಕುಕ್ಕಾಕ್ಬಿಡ್ತಿದ್ರೆ ನಮ್ಮ ಗುಂಡಕ್ಕೆ ಬಂದಿಲ್ಲ ಅಂದಿದ್ರೆ ಗೈಸ್. ಇದಕ್ಕೆ ಹಂಗೆ ಆಗಲ್ವೇ? ಬಟ್ಟೆ ಎಷ್ಟಾಗಲ್ಲ ಅಂತ ಹೆಂಗಿದ್ಲು ಮದುವೆ ಆಗೋಕ್ಕೆ ನಮ್ಮ ಮುಂಚೆ ಅವಳು. ಇಲ್ಲಿರೋವೆಲ್ಲ ಹಾಕೋಬಿಡು ಅವಳು ಬಿಟ್ಟಿದ್ರೆ. ಇವಳು ಭಯ ಬಿದ್ದುಬಿಟ್ಟವಳು. ಇಲ್ಲಿರೋ ಪ್ರೈಸ್ ನೋಡಿ ಇವಳು. ತಗೋ ಹೋಗ್ಲಿ, ಅದಕ್ಕೆ ಆಮೇಲೆ ತೊಗೊಳ್ಳೋಣ. ಮಗುಗೂ ತೊಗೋಬೇಕಂತ ಏನೋ ಅದು ಜಾಕೆಟು. ಸೊ ಆಮೇಲೆ ತೊಗೊಳ್ಳೋಣ. ಇವಳು ತೊಗೊಂಡ್ರೆ ತೊಗೊತಿಲ್ಲ ಅವಳು. ನೋಡು ಆವಾಜ್ ತಾನೇ ಇದು, ಆವಾಜ ಇಲ್ಲ ಇದು. ಹಾಂ ಏನು ಮಾಡೋದು ಹೇಳಿ ಇವಾಗ? ಆವಾಜೇ ತಾನೇ ಇದು. ಮೇಲೆ ಹೋಗೋಣ. ಹ್ಞೂ ಸರಿ. ಇವಳಿಗೆ ಎಲ್ಲಿ ಯಾವುದೂ ಸೆಟ್ ಆಗ್ತಿಲ್ಲ, ಅದಕ್ಕೆ ಮೇಲೆ ಒಂದ್ಸಲಿ ಹೋಗ್ತಾ ಇದ್ದೀರಿ. ಬನ್ನಿ ಹೋಗುವ. ಚಿಕ್ಕ ಮಕ್ಕಳು ಬರೋದು, ಚಿಕ್ಕ ಮಕ್ಕಳು ಆಮೇಲೆ ಬಂದು ನೋಡೋಣ. ನೋಡ್ಕೊಬೋದು, ಡಿಸೈಡ್ ಆಗಿಬಿಟ್ರೆ ದೆನ್ ಅಲ್ಲಿ ಹೋಗಿ ನೋಡ್ಬೋದು. ಅದಕ್ಕೆ ನಾನು ಬರೋದೇ ಇಲ್ಲ ಅಪ್ಪ. ಇದು ಇಷ್ಟೇ ನೈಸ್ ಮಾಡಿದ್ರು ಹಾಕೊಳಕ್ಕೆ ಮನ್ಸಾಗ್ತೈತೆ, ಬಟ್ ಹಾಕೊತಿಲ್ಲ. ಏನು ಮಾಡೋದು? ಮದುವೆ ಆಗಿಲ್ಲ ಅಂದ್ರೆ ಹಾಕೋಬಿಡ್ತಿತ್ತಲ್ಲ. ಅಯ್ಯೋ ಆಂಟಿ ಹಾಕ್ಬಿಟ್ಟವಳು ನೋಡ್ರಿ ಅವಳು. ನೋಡೋಣ ಬನ್ನಿ ಹೆಂಗೆ ಕಾಣಿಸುತ್ತೆ ಏನು ಕತೆ. ಯಾರು ಹೇಳ್ಕೊಡಿ ರೀಲ್ಸ್ ಮಾಡೋದು? ಏನು ನೋಡಿ ಫೋನ್ ರೀಲ್ಸ್, ಈ ವಯಸ್ಸಿಗೆ ರೀಲ್ಸು. ಓದಕ್ಕೆ ಬರೋಲ್ಲ, ಏನಿಲ್ಲ. ಓದಕ್ಕೆ ಬರುತ್ತಾ? ABC ಹೇಳು. ಫೋನ್ಗಳು ಮುಡ್ಚಿ ಇನ್ನೊಂದ್ಸಲಿ ರೀಲ್ಸ್ ನಾನು ನೋಡೋರು ಇರೋ ಜನ ನಿನ್ನ ವೀಡಿಯೋನ. ಹಾಯ್ ಮಾಡು, ಅದಕ್ಕೆ ಹಾಯ್ ಮಾಡು, ಕ್ಲೀನಾಗಿ ಮಾಡು ಹಾಯ್ ಅಂತ. ಅದಕ್ಕೆ ಬಿಟ್ಟೊಂಟೋಗ್ಬಿಡ್ತೀನಿ. ಕ್ಲೀನಾಗಿ ಹೇಳು ಹಾಯ್ ಗೈಸ್. ನೀನು ಹೇಳ್ತಿಲ್ಲ ವೀಡಿಯೋಸ್ ಆ ಥರ ಹೇಳು. ಇಲ್ಲ ಬಿಟ್ಟೊಂಟೋಗ್ಬಿಡ್ತೀನಿ ಹೇಳು. ಇಲ್ವಾ ಎಲ್ಲರೂ ಇರ್ತಾರೆ. ಇಲ್ವಾ ಕಾಣಿಸುತ್ತೆ. ಇಲ್ಲಿರೋ ಹೇಳು ಜೋರಾಗೆ. ಇಲ್ಲ ಕೇಳಿಸ್ತಿಲ್ಲ, ಇನ್ನೂ ಜೋರಾಗಿ ಹೇಳು. ನಾನು ಇಷ್ಟು ಜೋರಾಗಿ ಮಾತಾಡ್ತೀನಿ ನೋಡಿ. ನಾನು ನಮ್ಮ ಅಕ್ಕ ಮತ್ತು ನನ್ನ ಪಾಪು ಇದ್ದಾಳಲ್ಲ, ಅವ್ರಿಗೆ ಬಟ್ಟೆ ತೊಗೊಳಕ್ಕೆ ಬಂದಿರೋದು ನಾವು. ಆಮೇಲೆ ಏನು ತಿಂದೆ ಬೆಳಗ್ಗೆಯಿಂದ ಅಂತ ಇದೆಲ್ಲ ಹೇಳು. ಏನು ತಿಂದೆ ಬೆಳಗ್ಗೆ? ಭಯ ಬೀಳ್ಬೇಡ ನೀನು, ಆರಾಮಾಗಿರು ನೀನು, ಭಯ ಬೀಳ್ಬೇಡ. ಹೇಳು ಹೋಗ್ಲಿ, ಮತ್ತೆ ಹೇಳು ಜೋರಾಗಿ ಹೇಳು. ಅವಾಗಲೇ ಏನು ಹೇಳ್ದಲ್ಲ ಹಾಯ್ ಗೈಸ್.
ಹಾಯ್ ಗಾಯ್ಸ್, ಇವತ್ತು ನಾನು ಮಿಷನ್ ಮಾರ್ಟಿಗೆ ಬಂದಿದ್ದೀನಿ. ನಮ್ಮ ಅಕ್ಕಂಗೆ ನಮ್ಮ ಪಾಪುಗೆ ಬಟ್ಟೆ ತೊಗೊಳಕ್ಕೆ ಬಂದಿದ್ದೀವಿ. ಹಂಗೆ ನಮ್ಮ ಅಕ್ಕ ಒಂದು ಬಟ್ಟೆ ಚೂಸ್ ಮಾಡಿದ್ದೆ. ಬಟ್ಟೆ ಹಾಕೊಳಕ್ಕೆ ಹೋಗೈತಿ. ಇವಾಗ ನೋಡೋದು ಚೆನ್ನಾಗಿ ಕಾಣಿಸಲ್ಲ ಅಂತ ನೆಕ್ಸ್ಟ್ ಪಾರ್ಟಿಗೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಪಾರ್ಟಿ ಹಂಗಂದ್ರೆ ಇವತ್ತಿನ ಬ್ಲಾಗ್ ನೀನೇ ಮಾಡ್ಬಿಟ್ಟು ಹೇಳ್ತೀನಿ. ಇವತ್ತಿನ ಬ್ಲಾಗ್ ಇವ್ರಿಗೆಲ್ಲ ಮಾಡಿಸ್ಬಿಡೋದು. ನೋಡಿ ಗೈಸ್ ಇಲ್ಲ, ನಂಗೆ ಯಾಕೋ ಇಷ್ಟ ಆಗಿಲ್ಲ ಅದು. ಒಂಥರ ಏನಕ್ಕೋ ಇಷ್ಟ ಆಗಿಲ್ಲ ಅದು. ಒಂಥರ ಕಾಣಿಸ್ಬಿಡ್ತು. ಅವಳಿರೋ ಫೇಸ್ಗೂ ಮತ್ತು ಆ ಬಟ್ಟೆಗೂ ಒಂಥರ ಯಾಕೋ ಸೆಟ್ ಆಗಿಲ್ಲ. ನೋಡೋಣ ಇದು ನೋಡ್ರಿ, ಇದು ರಾಯಿ ಕಡ ಕರ್ಕೊಂಬೋಗೋದನ್ನ ಬಿಡು ಹೋಗ್ನೆ ಬೈಲಿ ಅದು ಮತ್ತೆ ಹತ್ಕೊಬಿಡ್ತಾವೆ. ಅವಳು ಸಮಾಧಾನ ಮಾಡೋಕ್ಕೆ ಆಗಲ್ಲ ಗೈಸ್. ಆ ಹುಡುಗಿನ ಬ್ಯಾಗ್ ನೋಡ್ತೀನಿ ನೋಡಿ, ಚೆನ್ನಾಗಿತ್ತು ಗೈಸ್. ಈ ಥರ ಒಂದು ಗೂಚಿಲಿ ಐತೆ ಗೈಸ್, ಒಂದು ದಿನ ತೊಗೋಬೇಕು ಅದು. ಗೂಚಿ ಇದ್ರಲ್ಲಿ ಒಂದು ಗೂಚಿ ಐತೆ, ತೊಗೋಬೇಕು ಒಂದು ದಿನ ನಾನು. ಬೇಕಾ ನಿಂಗೆ? ತಗೋ ನೋಡಿ. ಇದ್ದೇ ಹೇಳೋದು ಬೇಡ ಅಂತ ಫ್ಲೆಕ್ಸ್ ಮಾಡ್ತಿರೋದ ನೀನು, ತೋರಿಸ್ಕೊತಿರೋದ ಐತೆ ನಮ್ಮ ಹತ್ರ ಅಂತ. ಮತ್ತು ಅದು ಹಂಗೆಲ್ಲ ಇರಬಾರ್ದು, ಸರಿನಾ? ಸೈಲೆಂಟಾಗಿರಬೇಕು, ಅದನ್ನೇ ಹೇಳೋದು. ಬಾ. ಈ ಥರ ನೋಡ್ರಿ ಗೈಸ್, ಈ ಥರ ಡಿಸೈನಲ್ಲಿ ಇರುತ್ತೆ ಗುಚ್ಚಿ ಬ್ಯಾಗು. ನೋಡಿ ಏನು ಕ್ರೇಜಿಯಾಗೈತೆ. ಎಲ್ಲಾದರೂ ಬ್ಯಾಗ್ ಹೋಗ್ಬೇಕಾದ್ರೆ ಸ್ವಲ್ಪ ಹೋಗ್ಬೇಕು. ಇದು ಈ ಥರ ಅಲ್ಲ. ಬಟ್ಟೆ ಅವಳಿಗೆ ಇಷ್ಟ ಆಗೋಗೈತಂತೆ, ನನಗೆ ಇಷ್ಟ ಆಗಿಲ್ಲ ಅಂದರೆ ಅದಕ್ಕೆ ಅವಳು ಅಲ್ಲೇಗೆ ಬಂದ್ಬಿಟ್ಟವಳೆ. ಇವಾಗ ಹೇಳ್ತಾವಳು ಅದೆಷ್ಟು ಚೆನ್ನಾಗಿತ್ತು ಅಂತ, ಅದಕ್ಕೆ ತೊಗೊಬಿಡು ಅಂತ. ಸುಮ್ಮನೆ ಅವಳಿಗೆ ಇಷ್ಟ ಆಗಿರೋದೇನಕ್ಕೆ ಬಿಡಬೇಕು. ಬೈಲಿ ನಿಮಿಷ ಹೇಳಿ ನೋಡಿದ್ವಿ. ಏನು ಗುಳ್ಳೆನಾ? ಮತ್ತೆ ಇಲ್ಲಿ ಇವಾಗ ಕರೆಕ್ಟಾಗಿ ಬಂತು. ಅದು ನಮ್ರತ ಹೊಡಿತಾರೆ ಓಡು ಬೇಗ ನಿಮ್ಮ ಅಮ್ಮ ಹತ್ರ ಓಡು. ನೋಡಿ ಯಾರು ಅಂತ ನಿಮ್ಗೆ ಯಾವ್ದು ಇಷ್ಟ ಆಯ್ತು? ಅದು ಪ್ಯಾಂಟ್ ಏನು ಅಲ್ಲೇ ಬಿದ್ದೋಗ್ಬಿಡ್ತು ನೋಡಿ. ಬಾಬು ಇದು ತಿಸ್ಕೊ, ಇದೆ ನಿಮ್ಮ ಅಮ್ಮದಿ ಹಿಡ್ಕೊಳಕ್ಕೆ ಹೇಳಿದ್ದು ಯಾವುದು? ಸರಿ ತಗೋ ನಮ್ರತ ತಿಸ್ಕೊ. ಇದೆ ಏನು ಕಬಲಿಲ್ಲ, ಏನು ಬೇಕು ಹಿಡ್ಕೊಂಬೋಗ ನೀವು. ತಿಸ್ಕೊ ಇದೆ ಹಾಕೋದು ಅಂದರೆ ಎಸ್ಕೋ ಇಪ್ಪ ಅವಳ ಹಾಕೊಂಡು ಎಸ್ಕೋ ಕಿಟ್ಕಿ ತಾಕೆ ಹೊಡಿತಾರೆ ಮೇಲೆ, ಕಿಟ್ಕಿ ತಾಕೆ ಮೇಲೆ ಕಣ್ಲಿಕ್ಕೆ ಎಸ್ಕೋ ನೋಡಲ್ಲಿ. ಇಲ್ಲಿ ಹಾಕೋ, ಈ ಕಣ್ಣಿಗೆ ಚುಚ್ಕೊಂಡವಳು ನೋಡಿ ಗಾಯ್ಸ್. ನೀಟ್ ಎಸ್ಕೋ. ಬಿಡು ಹೋಗ್ಲಿ ನೀನು ತಗೋ. ಅಷ್ಟು ಸ್ಲಿಪ್ಪರ್ ಐತಂತೆ. ಯಾವುದೈತೆ ಇರೋದು ಇದು? ಹಾಂ, ಹೊಡಿತಾರೆ ಇರೋಳಿಗೆ. ಅಲ್ಲಿ ನೋಡಿ ಗೈಸ್, ಅದು ತಗೊಂಡ ಯಾವ್ದು ಬೇಕು ನೋಡಿ ಬೇಗ. ಸೆಲ್ ಡೌನ್ ಆಗಿರುತ್ತೆ ಅಷ್ಟೇ. ನೋಡ್ರಿ ಚಪ್ಪಲ್ ಎಸ್ಕೋ. ಅದೇ ಅದು ಕೊಡಿಸ್ಬಿಡಿ. ಆ ಥರ ಹಾಕಲ್ಲ, ಆ ಥರ ಹೌದೆಲ್ಲ ಐತೆ. ಅದು ಆ ಥರ ಇಲ್ಲ ತಾನೆ? ಆ ಥರ ಐತೆ ನೋಡೋದು ಗಲೀಜು ಇಲ್ಲ. ಇರುತ್ತೆ ನೋಡು, ಹೊಸದು ಬೇರೆ. ಕಾಲು ಎಸ್ಕೋ. ಆಯ್ತಾ?
ಪಾಪುಗೆಲ್ಲೈತೆ ಮೇಲೆ ಐತಲ್ಲ. ಇಸ್ಕೋ ತಗೋದು ನಡಿ ಹೋಗೋಣ ಅದು ತೊಗೊಂಡದು ಹಿಡ್ಕೋ ಪಾಪ ಅವಳು ಕೊಟ್ರೆ ನೀನು ಅದು ಅವಳ ಹತ್ರ ಇಸ್ಕೋ ಕ್ಲೀನ ನೀನು ತಗೊಳ್ಳೋ ಗಂಟೆ ತೊಗೊಳ್ಬಿಟ್ಟು ಇಷ್ಟ ಆಗಿಲ್ಲ ನೋಡು ಅಂತೆ ಏನಾಯ್ತು ನಿನಗೆ ಚೆನ್ನಾಗೈತಲ್ಲ ನೀನು ಚೆನ್ನಾಗಿಲ್ಲ ಅಂತ ಯಾರು ತಗೋ ನನಗೆ ಇಷ್ಟ ಆಗಿಲ್ಲ ನಿನಗೆ ಇಷ್ಟ ಆಯ್ತಲ್ಲ ನೀನು ತಗೋ ಅಂದಿದ್ದು ನಾನು ನನಗೆ ಇಷ್ಟ ಆಗಿಲ್ಲ ಏನು ಹೇಳಿ ಹುಚ್ಚಿನ ಅವಳು ಬರ್ತಾಳೆ ಹಿಂಗೆ ಟ್ಯಾಕ್ಸ್ ಹಾಕ್ತಾಳೆ ಹೋಗ್ತಾಳೆ ಬರ್ತಾಳೆ ಹೇಳ್ಬೇಡ. ಏನು 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 ಇವತ್ತು ಆಗ್ತಿರೋದು. ಬಂದಾಗೆಲ್ಲನೂ ಅಷ್ಟೇ ಇವತ್ತೇ ಅಲ್ಲ ಇದಂತೂ ಬರೋದೇ ಇಲ್ಲ ನನ್ನ ಹತ್ರ ನಮ್ಮ ಗುಂಡ ಆಗಿದೆ ಇದು ಹೊರಡ್ತಾ ಎತ್ತು ಕುಕ್ಕೋಗ್ಬಿಡ್ತಿದ್ದೆ ಅವ್ನಿಗೆ ಬಂದಿಲ್ಲ ಅಂದಿದ್ರೆ ಅವ್ನಿಗೆ ಪ್ಯಾಂಟ್ ಚೆನ್ನಾಗಿದೆ ಇವು ಚಂದ ದೊಡ್ಡ ಪ್ಯಾಂಟ್. ಮತ್ತೆ ನೋಡಿ ಇರೋ ಜಾಗದಲ್ಲಿ ನೋಡಿದ್ರೆ ಬೇರೆಗಳು ಹುಡುಕು ಪಾಪ ಗೈಸ್ ಬಾವಾಗನೇ ಏನೋ ಲಿಫ್ಟಲ್ಲಿ ಹೋಗ್ಬೇಕಂತ ಅಣ್ಣ ಲಿಫ್ಟಲ್ಲಿ ಹೋಗೋಣ ಪಾಪ ಇವಳು ಹಿಡ್ಕೊಂಡು ನೋಡ್ರಿ ಅವಾಗಿಂದ ಅವಳು ಬಟ್ಟೆ ಬಟ್ಟೆ ಬಿದ್ದೋಯ್ತು ನೋಡ್ರಿ ನಾವೇ ಬಾವಾಗನೇ ಒಂದೊಂದು ಹಾಕಿ ಬಾವಾಗನೇ ನನಗೆ ಬಟ್ಟೆ ಬಿದ್ದೋಯ್ತು ಕ್ಲೀನಾಗಿ ಹಾಕು ಆ ಮಗು ಬಟ್ಟೆ ಹಿಡ್ಕೊಬಿಡು ಮಗು ಬಟ್ಟೆ ಹಿಡ್ಕೊ ನೀನು ನಾವು ಹೋಗ್ಬೇಕಾಗಿರೋದೆ ಫಸ್ಟ್ ಫ್ಲೋರ್ಗೆ ಲಿಫ್ಟಲ್ಲಿ ಕರ್ಕೊಂಡು ಹೋಗ್ತಾವಳೆ ನೋಡಿದ್ರೆ ಅನ್ಕೋಬೇಡು ಸೋಂಬೇರಿ ಅನ್ಕೋಬಿಡಲ್ಲ ಭಯ ಏನಾಗಲ್ಲ ಏನಾಗಲ್ಲ ಏನಾಗ ಪಾಪ ಭಯನೇ ಬಿದ್ದೋಗ್ಬಿಡ್ತಾವ ಹುಡುಗಿ ನನಗೆ ಗೊತ್ತೇ ಇಲ್ಲ ಸೀರಿಯಸ್ಲಿ ಬಾವಾಗನೇ ನೋಡಿ ನೀನಿಂದ ಅಳ್ತೈತಲ್ಲಿ ನಿನಗೂ ಇವಾಗ ಸಮಾಧಾನ ಆಯಿತು ಜಾಸ್ತಿ ಆದರೆ ಬಿಲ್ಲಿಂಗ್ ಅರ್ಧ ಗಂಟೆ ಆಗ್ತೈತೆ ಏನೋ ಬಾರ್ಕೋಡ್ ಸಿಗ್ತಿರತ್ತೆ ಅದ್ರದ್ದು ನಮ್ಮ ಟೈಮ್ ವೇಸ್ಟ್ ಆಗ್ತೈತೆ ಏನು ಮಾಡೋದು ಕುಡಿದು ಸರ್ವರ್ ಡೌನ್ ಬಂದುಬಿಡ್ತು ನನ್ನ ಗಾಡೀಲಿ ATM ಕಾರ್ಡ್ ಇರ್ಬೇಕು ಅನ್ಕೊಂತೀನಿ ನನ್ನ ಪ್ರಕಾರ ಇಲ್ಲಾಂದ್ರೆ ನನಗೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಈಗ ಅಜೀಬಾಗಿ ಹಂಗೆ ಆಗ್ಬಿಡುತ್ತೆ ಆಮೇಲೆ ಅವ್ರು ತೊಗೊಂಡಿಲ್ಲ ಅಂದರೆ ನೋಡಿ ಈ ಟೈಮಲ್ಲೇ ಸರ್ವರ್ ಡೌನ್ ಬಂತು ಕಾರ್ಡನ್ನು ತೊಗೊತಿಲ್ಲ ಏನಕ್ಕೋ ಇನ್ಕರೆಕ್ಟ್ ಪಾಸ್ವರ್ಡ್ ಅಂತ ಬರ್ತೈತೆ ಸೊ ಹೆಂಗೋ ಪುಣ್ಯಕ್ಕೆ ಪಕ್ಕದಲ್ಲಿ ಒಂದು ATM ಐತೆ ಬನ್ನಿ ಹೋಗಿ ನಮ್ಮ ಟ್ಯಾಕ್ಸಿ ಡ್ರಾ ಮಾಡೋಣ ಬ್ಯಾಂಕ್ ಗಾಡಿ ಇವಾಗೂ ಏನಾದರೂ ಬಂದಿಲ್ಲ ಅಂದರೆ ಮನೆ ಪಕ್ಷಿನ ಜನ ಕಾಯ್ತವ್ರು ನೋಡ್ರಿ ಸೊ ಹೋಗಪ್ಪ ಏನೋ ಗಾಯ್ಸ್ ಇಲ್ಲೇನೋ ಆಗ್ತಾನೆ ಇಲ್ಲ ಅದು ನಾನು ATM ಅಲ್ಲೆಲ್ಲ ಹೋದೆ ಅಲ್ಲೂ ನೋಡ್ರಿ ಅಕೌಂಟ್ ಹತ್ರ ಬ್ಯಾಂಕ್ ಹತ್ರ ATM ಫೋನ್ ಪೇ ವರ್ಕ್ ಆಗ್ತಿಲ್ಲ ಅಂದ್ಬಿಟ್ಟು ಅಕೌಂಟ್ ಫ್ರೀಸ್ ಮಾಡಾಕೋರಿ ಏನಕ್ಕೋ ಸರ್ವರ್ ಡೌನ್ ಅನ್ಸುತ್ತೆ ಅಲ್ಲಿ ATM ಹತ್ರ ನೋಡ್ರಿ ಜನ ಅವರೇ ಅದು ನೋಡಿ ಅದಕ್ಕೆ ಒಂದು ಇದು ನೋಡಿದ್ರೆ ಅದು ನೋಡ್ರಿ ಇಲ್ಲಿ ಬಂದು ಆಚೆ ನಿಂತಿದ್ದೀರಲ್ಲಿ ಎಲ್ಲ ಅಲ್ಲ ಐತೆ ಕ್ಯಾಶ್ ಬೇರೆ ಇಲ್ಲ ನನ್ನ ಹತ್ರ ಅಲ್ಲೂ ಅಕೌಂಟು ವರ್ಕ್ ಆಗ್ತಾಯಿಲ್ಲ ಅಲ್ಲಿ ನೋಡ್ರಿ ಜನ ನಿಂತವ್ರಲ್ಲಿ ಏನು ಮಾಡೋದು 12 ಅವರ್ ಏನೂ ಮಾಡೋಕ್ಕಾಗಲ್ಲ ಇವಾಗ ತಿಪ್ಪಳ್ರೆ ಹಾಕಿದ್ರು ಬೆಳಗ್ಗೆ ನೋಡೋಣ ಅಂದರೆ ಅವ್ರು ಏನಾದರೂ ಅನ್ಕೋಬಿಡ್ತಾರಂತ ಭಯ ಆಗ್ತೈತೆ ಅಷ್ಟೇ ಇನ್ನೇನಿಲ್ಲ ಗೊತ್ತಿರೋದಾದ್ರೆ ಏನೋ ಅನ್ಬೋದಾಗಿತ್ತು ಸೋನಕ್ಕ ಫೋನ್ ಎತ್ತುತ್ತಿಲ್ಲ ಸೋನಕ್ಕ ಮಾಡಿದ್ದೆ ನಾನು ನೋಡೋಣ ಏನೋ ಒಂದು ಮಾಡೋಣ ಅದೇನಕ್ಕೋ ಬ್ಯಾಂಕ್ ಸರ್ವರ್ ಡೌನ್ ಬಂದ್ಬಿಡ್ತು ಒಂದೇ ಅಯ್ಯೋ ಕರ್ಕೋ ಬುದ್ಧಿ ಇಲ್ಲ ನಿಂಗೆ ಅದು ಓಡೋದು ನೋಡ್ರಿ ಅದು ಹೆಂಗೆ ಓಡ್ತೈತದು ಅಪ್ಪ ರೋಡ್ ಹತ್ರ ರೋಡ್ಗೆ ಹಿಡಿದ್ರೆ ನಮಗೆ ಕಷ್ಟ ಆ ಕಡೆ ಹೋಗ್ಬೇಡ ಅಲ್ಲಿ ಅದಕ್ಕೆ ತೆಲುಗು ಮಾತ್ರ ಅರ್ಥ ಆಗೋದು ಅದಕ್ಕೆ ಹಾಯ್ ಅಮೃತ ಚೆನ್ನಾಗಿಲ್ಲ ಅದೆಲ್ಲ ಬೇರೆ ಕಡೆಗೆ ಬಿಟ್ಟಿರ್ತಾರಲ್ವಾ ಅದು ಇಲ್ಲ ಬೆಳಿಗ್ಗೆ ಬಂತು ಅಲ್ಲೇ ಕೇಳಿದ್ದೀನಿ ಬಿಡಿ ಎತ್ತಿಕಕ್ಕೆ ಏನು ಇವಳು ಅದೃಷ್ಟ ಅಂತ ಹೇಳಿಲ್ಲ ಗೈಸ್ ನಾನು ಒಳಗೆ ಬಂದಂಗಿದೆ ಶನಿ ಗೈಸ್ ಇವಳು ಒಂಥರ ಶನಿ ಇದ್ದಂಗೆ ನನಗೆ ಪಲಾವ್ ತೊಗೊಂಡಿದ್ದೀನಿ ಮಗುಗೆ ಇಡ್ಲಿ ಆ್ಯಂಡ್ ಅವಳಿಗೆ ದೋಸೆ ನಿಂಗೂ ದೋಸೆ ತಾನೆ ಅವಳಿಗೂ ದೋಸೆ ಇವ್ರಿಗೂ ದೋಸೆ ತಿನ್ಕೊಂಡು ಇದನ್ನು ಎಷ್ಟು ಕತೆ ನೋಡೋಣ ಬನ್ನಿ ಫೋನ್ ಪೇನ ಅವ್ರಿಗಾಗಿರೋ ಹೆಂಗೋ ನನ್ನ ಹತ್ರ ಕ್ಯಾಶ್ ಇದ್ದಿದ್ದು ಸರ್ ಹೋಯ್ತು ತಿನ್ನಕ್ಕೆ ಹೋಗ್ತಾಯಿತ್ತು ಮಗಳು ಅದು ನೋಡಿಬಿಟ್ಟೈತೆ ಅದೇನದು ಬಲೂನು ಸರ್ ಎಲ್ಲ ಐತೆ ಅವ್ರ ಹತ್ರ ಐತೆ ನೋಡಿರಿ ಹಿಂಗೆ ಬರೋದು ಚಿಕ್ಕ ಮಕ್ಳಿಗೆ ಆಸೆ ತೋರಿಸೋದು ಅಲ್ಲಿ ಹತ್ಕೊಂಡು ಕುಂತ್ಕೊಳ್ಳೋದು ಬೇಕು ಅಂತ ಇವಾಗ ನೋಡ್ರಿ ಇವಾಗ ಏನು ಅರ್ಧ ಗಂಟೆ 1 ಅವರ್ ಆಟ ಆಡೋದು ಅಷ್ಟೇ ಅದು ನಮಗೆ ಹೊಡೆದಾಕ್ಬಿಡ್ತಾರೆ ಸಾಕಾ ಹೇಳಿಲ್ಲ ಕೊಟ್ರಿ 1 ಅವರ್ ಇಲ್ಲ ಕಟ್ಟಾಯ್ತಾ ಮುರಿದಾಯ್ತು ಅದಾಗಲೇ ಮುರಿದೈತೆ ಗಾಳಿ ಇಲ್ಲ ಹಿಂಗೆ ಆಟ ಆಡ್ತಾ
ನಮ್ರತ ಏನು ನಿನ್ನ ಹೆಸ್ರೇನು? ಪಾಪ. ನಿನ್ನ ಹೆಸರು ಪಾಪನಾ? ಮುರಿದೋಗ್ಬಿಡ್ತಾ ಅದು? ನೋಡಿ ಅಷ್ಟೇ, ಅದು ವೇಸ್ಟ್ ಅದು ಇನ್ನು. ಹೇಳೋರ್ಗೆ ಅಣ್ಣ ವಾಪಸ್ ಕೊಟ್ಬಿಡೋಣ ಮುರಿದೋಗೈತಣ್ಣ ಅಂತ. ಎಲ್ಲಿ ಆ ಸೈಡ್ ನೋಡಿ ಗೈಸ್. ಇವಾಗ ಇಷ್ಟೊತ್ತು ನಾವೇನೇನು ಮಾಡಿದ್ರಿ ಅಂತ ಎಲ್ಲ ಇವಾಗ ಬಾವಾಗಲೇ ರಿಪ್ಲೈ ಮಾಡ್ತಾಳೆ. ಕುಂತ್ಕೋ ಅಷ್ಟೇ. ಇವತ್ತಿನ ನೀನೇನು ಹೇಳ್ದೇಳು ಅವಾಗಲೇ ಹೇಳ್ತೀನಿ ಅಂದೆ ತಾನೆ. ಇಲ್ಲಿ ಕುಂತ್ಕೋ ಹೇಳು ಇವಾಗ, ಬೇಗ ಹೇಳು. ನೀನು ಹಿಂಗೆ ಬಿಟ್ಬಿಡ್ತೀನಿ, ನಾನು ಹೋಗ್ಬೇಕು. ಏನೇನು ಮಾಡಿದ್ರಿ ಇವತ್ತು? ನಾನು ಇವತ್ತು ಮಿಷನ್ ಮಾಡ್ಕೋಗಿ ಬಂದು ಬಟ್ಟೆ ತೊಗೊಂಡ್ರಾ? ಸುಳ್ಳೇನೆ ಕೇಳ್ತೀಯ? ಬಟ್ಟೆ ತೊಗೊಂಡಿಲ್ಲ ಅಂದರೆ ಸ್ವಲ್ಪ ಇದಾಯಿತು. ಅದಕ್ಕೆ ಅಂದ್ಬಿಟ್ಟು ಹೊಟ್ಟೆ ಹಸಿತು, ಪಾಪು ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಊಟ ತಿನ್ಕೊಂಡ್ವಿ. ನಿನಗೆ ಹೊಟ್ಟೆ ಹಸ್ತಿಲ್ಲ? ನನಗೆ ಹೊಟ್ಟೆ ಹಸಿತಿಂತ ಅಂತ ನಾನು ತಿಂದೆ. ಅದು ಮಸಾಲೆ ದೋಸೆ ಮತ್ತು ಇದು ದೋಸೆ ಸಾಂಬಾರು ತಿಂತೀನಿ ನಾನು. ಪಾಪಗೆ ಮಾತ್ರ ಇಡ್ಲಿ ತಿನ್ನಿಸ್ಬೇಕಲ್ಲ. ನಾನೆಂತ ಅಂದೆ? ಅನ್ನ ಪಲಾವ್ ತಗೊಂಡು ಗಾಯ್ಸ್. ಇನ್ನು ಇವಾಗ ಹೋಗ್ತಾಳೆ ಅವಳು, ನೋಡ್ಕೋಬೇಡಿ. ಲಾಸ್ಟ್ ಕಟ್ಟಾಯ್ತು ವೇಸ್ಟ್, ಅದು ವೇಸ್ಟ್. ಇವಾಗ ಇನ್ನು ಹೋಗಿ ಬಿಟ್ಟು ಬರೋದೆ. ಇವಾಗ ಬುಧವಾರ ಹೋಗ್ತಿರ್ತಾನೆ, ನಾಳೆ ಒಂದು ದಿನ ಇರ್ತಾಳೆ, ಆಮೇಲೆ ಹೊಂಟೋಗ್ಬಿಡ್ತಾಳೆ ಅಷ್ಟೇ. ಹೆಂಗೆ ಪೀಡ ತಲುಪ್ತು ನಮ್ಮ ಮನೇಲಿ ಇದ್ದಿದ್ದು. ಬಂದಾಗೆಲ್ಲ ಟ್ಯಾಕ್ಸು. ಹೋಗೋಣ ಗೈಸ್. ನಿನ್ನೆ ನೋಡ್ದಂಗೆ ಫೋನ್ ಪೇ ವರ್ಕ್ ಆಗಿರಲಿಲ್ಲ ನಮ್ಮ ಫ್ರೆಂಡ್ ಬಟ್ಟೆ ತೊಗೋಬೇಕಾದಾಗ. ಆ್ಯಂಡ್ ಮತ್ತೆ ಇವಾಗ ಬಂದಿದ್ದೀವಿ ನೈಟ್ ಟೈಮ್ಗೆ. ಇವಾಗ ಏನಾಯಿತು ಅಂದರೆ ನಿನ್ನೆ ಸರ್ವರ್ ಡೌನ್ ಬಂತಲ್ಲ, ಮತ್ತು ಇವಾಗ ಚೆಕ್ ಮಾಡಿದೆ. ಇವಾಗ ಒಬ್ರಿಗೆ ಕಳಿಸಿದೆ ₹1 ಹೋಯಿತು. ಮತ್ತೆ ಬ್ಯಾಲೆನ್ಸ್ ಚೆಕ್ ಮಾಡ್ತೆ, ಇನ್ನೂ ಓಪನ್ ಆಗ್ತಾರೆ, ಮತ್ತು ಸರ್ವರ್ ಡೌನ್ ಅಂತ ಬರ್ತೈತೆ. ಸೊ ಮತ್ತೆ ಇವಾಗ ಐಟಮ್ ಬಂದಿದ್ದೀನಿ, ನೋಡೋಣ ಚೆಕ್ ಮಾಡಿ. ಇಲ್ಲೇ ಇದು ವಿಶಾಲ್ ಮಾಡಿ ತೊಗೊಂಡು ಹೋಗ್ಬಿಡೋಣ ಒಂದೇ ಸಲ. ಇದ್ದ ಮೇಲೆ ಬರ್ತೈತೆ ಇವತ್ತು ಅಂತ ಬರ್ದಿದ್ದೆ. ಇಲ್ಲಿ ಕ್ಯಾಶೇ ಇಲ್ಲ ಅಂತ ಇಲ್ಲಿ. ಏನಪ್ಪ ಹಿಂಗಾಗ್ಬಿಡೈತೆ ನನ್ನ ಬಾಡಿ ಇವತ್ತು. ನನ್ನ ಟೈಮ್ ಚೆನ್ನಾಗಿಲ್ಲ, ನನ್ನ ತಂಗಿ ಟೈಮ್ ಚೆನ್ನಾಗಿಲ್ಲ ಅಂತಲೇ ಗೊತ್ತಿಲ್ಲ ಗೈಸ್. ಪಾಪ ಕ್ಯಾಶ್ ಇಲ್ಲ ಅಂತ. ನೋಡೋಣ ಇರ್ರಿ, ಮಧ್ಯಾಹ್ನ ಉಂಟು ಇಲ್ಲ ಸಾಯಂಕಾಲ, ಇನ್ನೊಂದ್ಸಲಿ ಸಾಯಂಕಾಲ ಹೋಗ್ಬಿಡೋಣ. ಬರೀ ಮನೆ ಹೋಗಿ ಬ್ಲಾಗ್ನ ಏನು ಮಾಡ್ತೀನಿ ಗೈಸ್. ನಮ್ಮ ಬ್ಲಾಗಲ್ಲಿ ಯಾರು ಕಾಣಿಸ್ಕೊತವ್ರೆ? 73. ಓಯ್ ನಿನ್ನ ನೋಡ್ಬಿಟ್ಟೆ ಬಂದೆ ನಾನು ಗಾಡಿ ಸ್ಟಾಪ್ ಮಾಡಿ. ಏನೋ ಶಾಪಿಂಗ್ ಮಾಡ್ತಾ ಇದೆಯಲ್ಲ ಅಂತ. ನೋಡಿದೆ ನಾನು, ಅದಕ್ಕೆ ಬಂದಿದ್ದು. ಸೊ ಬನ್ನಿ, ಅಲ್ಲಿ ಫೈನಲಿ ಇವಾಗ ತೊಗೊಂಡಿದ್ದೀನಿ ಅಮೌಂಟ್ನ. ಸಮೀರ್ ಅಕೌಂಟು ಕಳಿಸಿದ್ದೀನಿ. ಅವ್ನು ಸ್ಕ್ಯಾನರ್ ಕಳಿಸೋ ನಾನು ಪೇ ಮಾಡ್ತಾನೆ. ನೋಡೋಣ. ನೈಟ್ ಆಗಿಲ್ಲ ನಾನು ನೋಡಿರೋ ಥರ ಮತ್ತೆ ಬಂದಿದ್ದೀನಿ. ನಾನು ಮತ್ತೆ ಬಿಲ್ ಮಾಡ್ತಾರೆ. ಇವಾಗ ಆಗಿಲ್ಲ ಅಂದರೆ ಮತ್ತೆ ಪಕ್ಷಿ ಇಟ್ಕೊಳ್ರಿ ಗೈಸ್. ಇವಾಗ ಮಾತಾಡ್ಸ್ಬೇಕಾ ಮೇಡಮ್? ಏನೋ ಕರೀತವ್ರು ನೋಡ್ರಿ ಅವರು. ಗೈಸ್ ನಾನೊಂದು ಗ್ಲಾಸ್ ನೋಡ್ತಾ ಇದ್ದೀನಿ. ಮೊನ್ನೆ ತೊಗೊಂಡಿದ್ದು ನೀವು ನೋಡ್ದಂಗೆ ಅದು ಕಟ್ಟಾಗೋಯ್ತು ನೋಡ್ರಿ. ಇಲ್ಲ ಚಿಕ್ಕ ಮಕ್ಕಳದ್ದು ಇರೋದು ಈ ಸೈಡ್ ಐತೆ. ನನಗೆ ಈ ಥರ ಪ್ಲೇನ್ ಬೇಕು ಗೈಸ್. ನನಗೆ ಸೋಡಾ ಬುಡ್ಡಿಗಳು ಹಾಕಂತಾರಲ್ಲ, ಸೊ ಆ ಥರ ಬೇಕು ನನಗೆ. ಇಲ್ಲಿ ಇಲ್ಲ ಅದು. ಇದು ಕೂಲಾಗೈತೆ ನೋಡ್ರಿ. ಅವೆಲ್ಲ ಒರಿಜಿನಲ್ ಹಾಕ್ಬೇಕಂತ ಆಸೆ ಗೈಸ್. ಹಾಕ್ಬೇಕಂತ ಆಸೆ ನನಗೆ. ಏನು ಮಾಡೋದು? ಹಾಕೋ, ನಿಧಾನಕ್ಕೆ ಹಾಕೋ. ಐತೆ ತಗೋಬೋದು, ದೊಡ್ಡ ವಿಷಯನಲ್ಲ. ಬಟ್ ಏನು ಅಂದರೆ ನಾನು ಎಲ್ಲೂ ಹೋಗಲ್ಲ ಗೈಸ್. ಅದಕ್ಕೋಸ್ಕರ ಎಲ್ಲಾದರೂ ಹೋದರೆ ಹಾಕೋಬೋದು. ಕೆಲಸ. ಏನು ಫೋಟೋ ಹಿಡಿಬೇಕಾ? ಮಾಡ್ತಾಯಿದ್ದೀನಿ ಗೈಸ್. ಇವಳು ನನ್ನ ಫ್ರೆಂಡು, ಅವ್ರ ಫ್ರೆಂಡು. ಸರಿ, ಇವಳು ಫ್ರೆಂಡು. ನೀವು ಹೆಸರೇನು? ಹಾಂ, ಪ್ರಭಾವತಿ. ಗಾಯ್ಸ್ ಏನು ಹಾಯ್ ಗಾಯ್ಸ್? ಇನ್ನೇನು ಹೇಳ್ತೀರಾ? ಹಾಯ್ ಗಾಯ್ಸ್, ನಾನೇ ಮಂಜು ಅನ್ನೋ. ಹಿಂಗೆ ಮಾಡ್ರಿ, ಹಾಯ್ ಗಾಯ್ಸ್ ಅಂತ. ಹಾಯ್ ಗಾಯ್ಸ್ ಅನು.
ಹಂಗೆ ಹೇಳು. ಹಾಯ್ ಗೈಸ್ ಅಂತ್ಯಾ ಇಬ್ರು ಒಂದೇ ಸಲ ಹಾಯ್ ಇಬ್ರು ಒಂದೇ ಸಲ ಹಾಯ್ ಗೈಸ್ ಇಲ್ಲ ಇಬ್ರು ಒಂದೇ ಸಲ ಬಂದಿಲ್ಲ, ಪರ್ಫೆಕ್ಟಾಗಿ ಬರಬೇಕು. ಹಾಯ್ ಫ್ರೆಂಡ್ಸ್ ನಾನೇ ಮಂಜು ಅವರು ಬ್ಲಾಗ್ ಮಾಡ್ತಿದ್ದಾರೆ, ಅವ್ರಿಗೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಅದೇನೋ ಇದೆಯಲ್ಲ ಅದನ್ನ ಮಾಡಿ, ಹೇಳು ಏನದು ಸಬ್ಸ್ಕ್ರೈಬ್. ಹ್ಞೂ ಪರವಾಗಿಲ್ಲ ಹೇಳ್ರಿ, ಆಮೇಲೆ ಕಟ್ ಮಾಡ್ಕೊಂಡು ತಿನ್ನೋದು ಪ್ರಾಕ್ಟೀಸ್ ಮಾಡ್ಕೊತವ್ರೆ. ನಮಸ್ತೆ ಗೈಸ್, ಪ್ರಾಕ್ಟೀಸ್ ಮಾಡ್ಕೊತವ್ರು ಗೈಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಇದು ಏನಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಗಂಟೆ ಹೊಡೀರಿ ಅನ್ನು. ಪ್ರತಿಯೊಂದು ವಿಡಿಯೋಸ್ ಆ್ಯಂಡ್ ಫೋಟೋಸ್ ನೋಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಇರಲಿ ನಿಮ್ಮ ಪ್ರೀತಿ, ವಿಶ್ವಾಸ. ಸೊ ಮಚ್. ಅಷ್ಟೇನಾ ಗೈಸ್? ಫೈನಲಿ ಆಯಿತು 3000. ನೆನ್ನೆ ಎಷ್ಟು ತಿಪ್ಪಿಡ್ರೆ ಹಾಕಿದ್ದು ಗೊತ್ತಾ? ನೀನು 1 ಅವರ್ ಇಲ್ಲ 2 ಅವರ್ ಇಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಸರಿ, ₹1 ನಾನೇ ಕಳಿಸ್ತೀನಿ ಬಾ. ಇವಾಗ ಹೇಳ್ಬೇಕಾ ನಾವು? ಏನು ಹಿಡ್ಕೊಂತೀಯೇನೋ ಅಂತ ಅಂದ್ಕೊಂಡೆ. ಅವರೇ ನಮ್ಮ ಮೇಲೆ ಬಟ್ಟೆ ಶಾಪಿಂಗ್ ಮಾಡ್ತಾರಂತ. ಇವಾಗ ಕಂಪ್ನಿ ಬೇಕಂದ್ರೆ ಮೇಲೆ ಎಲ್ಲ ಚಿಕ್ಕ ಮಕ್ಕಳದ್ದು ಇರೋದು, ಮೇಲೆ ಎಲ್ಲ ಚಿಕ್ಕ ಮಕ್ಕಳದ್ದು ಇರೋದು. ಪಾಪ ಅವಳ ಕೈಲಿ ಕೊಟ್ಟಿದ್ದೀನಿ ಇಟ್ಕೊಳಕ್ಕೆ. ನೋಡ್ರಿ ಗಾಯ್ಸಿ ನಮ್ಮ ತಂಗಿ. ಸರಿ ಆಯ್ತು, ಹಂಗೆ ಅಲ್ಲಿಗೆ ಬಿಡು. ಓ ಏನು ಮಂಜು ಬಟ್ಟೆ ಶಾಪ್ ಮಾಡಿದ್ನ ಇಲ್ಲಿ ಕಿತ್ತೇಳಿ. ಮಂಜು ಅವ್ರ ತಂಗಿಗೆ ಬಟ್ಟೆ ಶಾಪ್ ಮಾಡಿರೋದನ್ನ ಲಿಕ್ತಾ ಇದ್ದೀನಿ. ಇವ್ರು ಯಾರ್ದೋ ಅದು ಎದ್ದೆಪ್ಕೊಂಡು ತಿಂತವ್ರು, ಯಾರ್ದಂತಾನೆ ಗೊತ್ತಿಲ್ಲ ಅದು. ಅಲ್ಲಿ ಬಿಲ್ ಕೊಡ್ಬೇಕಲ್ಲಿ, ಇಲ್ಲಾಂದ್ರೆ ಇಲ್ಲೇ ಹಾಕೋಗ್ಬಿಡ್ತಾರೆ ನಮ್ಮನ್ನ. ನನ್ನ ಮೈಂಡ್ನ ಸ್ಟ್ರಾಂಗ್ ಮಾಡಿಕೊಂಡು ಮೈಸೂರಿಗೆ ಬಂದಿದ್ದೀನಿ. ಬೇಡ, ಬಿಲ್ ಜಾಸ್ತಿ ಆಗೋಗೈತೆ ಇವಾಗಲೇ, ಡೋಂಟ್ ಟೇಕ್ ಬಂದಿದ್ದೀನಿ ಮೇಲಕ್ಕೆ. ನೋಡೋಣ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಷ್ಟು. ನೀವು ತೊಗೋಬಾರ್ದು ಅಂದ್ಬಿಟ್ಟು ಅಷ್ಟು ಮೈಂಡ್ನ ಸ್ಟ್ರಾಂಗ್ ಮಾಡ್ಕೊಂಡೆ ನನ್ನ ಮೇಲೆ ಬಂದಿರೋದು. ಕಾಸಿಲ್ಲ ಲೈಫ್ ತೊಗೊಳಕ್ಕೆ, ಇದ್ದಿದ್ದೆಲ್ಲ ಖಾಲಿ ಆಗಿಬಿಡ್ತು. ನೋಡ್ರಿ ನನಗೆ ಫ್ಲೆಕ್ಸ್ ಮಾಡ್ತಾ ಇರೋದು. ಹಿಂಗೆ ಮಾಡೋದು ಮಂಜು, ಹಿಂಗೆ ವಿಡಿಯೋ ಮಾಡೋದೆಲ್ಲ ವಿಡಿಯೋ. ನನಗೂ ಸಪೋರ್ಟ್ ಮಾಡಿ ಮೈ ಬ್ರದರ್ಗೆ. ಬೇಜಾರಾಗ್ಬಿಟ್ಟೆ ಬ್ರದರ್ ಅಂತಿದ್ದಕ್ಕೆ. ಏನಾಗಲ್ಲ ಬಿಟ್ರಿ, ವಿಡಿಯೋ ನೋಡಿದ್ರೆ ಅವ್ರಿಗೆ ತೆಗಿತಾರೆ. ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಒಂದು ವ್ಯಾಲೆಟ್ ತೊಗೋಬೇಕು, ATM ಕಾರ್ಡ್ ಇಕ್ಕೊಳ್ಳೋಕ್ಕೆ. ಆಮೇಲೆ ದುಡ್ಡು ಬಿಡ್ರಿ, ನನ್ನ ಕ್ಯಾಶೆಲ್ಲ ದುಡ್ಡೇ ಇಕ್ಕಲ್ಲ. ಬಟ್ ಪರ್ಸ್ನಲ್ ಥಿಂಗ್ಸ್ ಇದ್ರಲ್ಲಿ ಇಕ್ಬೇಕು ಅಂತ ಆಸೆ, ತೊಗೋಬೇಕು ಅಂತಲೂ ಆಸೆ. ಬಟ್ ಏನು ಮಾಡೋದು, ನನಗೆ ಹೋಗ್ತಾನೆ ಇಲ್ಲ ಗೈಸ್. ತೊಗೊಂಡ್ರೆ ಒರಿಜಿನಲ್ಲೇ ತೊಗೋಬೇಕು ಅಂತ ಆಸೆ ನನಗೆ. ಅದಕ್ಕೆ ನೋಡಿ ಇವೆಲ್ಲ ಇಷ್ಟನೇ ಇಲ್ಲ ಗೈಸ್. ಈ ಪ್ರೈಸ್ಗೆಲ್ಲ ನಂಗೆ ತೊಗೊಳಕ್ಕೆ, ನನಗೆ ನಾನು ಖರ್ಚು ಮಾಡ್ಕೊಳ್ಳೋಕ್ಕೆ ಮಾಡಿದೆ ದೊಡ್ಡದಾಗೆ ಮಾಡ್ಬೇಕು. ನಾನು ತೊಗೋಬೇಕು ಒಂದಿನ ಒರಿಜಿನಲ್ ತೊಗೋಬೇಕು. ಅಲ್ಲಿ ಗಂಟ ನಾನೇನು ಬೈ ಮಾಡೋದು. ಅವಾಗ ಹಾಕಿದ್ದೆ ಅಷ್ಟೇ ನಾನು. ಇಲ್ಲ, ನಾನು ಹಂಗೆ ಎತ್ಕೊಂಡೆ. ನಾನು ಇವೇನೂ ಕುಡಿದಿಲ್ಲ ಗೈಸ್ ಇನ್ನೂ. ನಾನು ಇನ್ನೂ ಬ್ರಷೇ ಮಾಡಿಲ್ಲ. ನಾನು ಮನೆಗೆ ಹೋಗಿ ಫ್ರೆಶ್ ಇದೇ ನಿಜ ಹೇಳ್ಬಿಡ್ತೀನಿ. ನಮ್ಮ ನಾನು ಸುಳ್ಳೆಲ್ಲ ಹೇಳಲ್ಲ. ಟೀ ಕುಡ್ದೆ ಅಷ್ಟೇ. ಅದು ನಾರ್ಮಲ್, ನನಗೆ ಗೊತ್ತು ನನ್ನ ಆಡಿಯನ್ಸ್ಗೆ ನಾನು ಹೆಂಗೆ ಅಂತ. ನಿಜ, ನನ್ನ ಆಡಿಯನ್ಸ್ ಅಲ್ಲ, ನಮ್ಮ ಗೈಸ್ ನೀವು ಆಡಿಯನ್ಸ್ ಅಲ್ಲ, ನಮ್ಮ ಗೈಸ್. ಬನ್ನಿ ಆ ಬಟ್ಟೆನ ನಮ್ಮ ತಂಗಿಗೆ ಕೊಟ್ಟು ದೆನ್ ನಾನು ಕೆಲಸ ಹೋಗಿ ಸ್ವಲ್ಪ ಮಲಗಬೇಕು. ನಾನು ಫಸ್ಟ್ ನಮ್ಗೆ ರೆಸ್ಟ್ ಬೇಕು. ಹೌದು ಗಾಯ್ಸ್, ನೈಟೆಲ್ಲ ಮಲಗಿ ಎದ್ದಿದ್ದು, ಇವಾಗ ಹೋಗಿ ಮಲ್ಕೋಬೇಕು. ಮನೆಗೆ ಹೋಗಿ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ. ಹೋಗಿ ಮಾಡ್ತಾನೆ ಗಾಯ್ಸ್. ರೇಗಿಸ್ತಿರೋದು ನೋಡ್ರಿ ಗಾಯ್ಸ್. ನೆನ್ನೆ ಬ್ಲಾಗ್ ಇವಾಗ ಇನ್ನೂ ಕಂಟಿನ್ಯೂ ಮಾಡ್ತಿರೋದು ಗಾಯ್ಸ್. ನೋಡ್ರಿ ಗಾಯ್ಸ್, ಹುಡುಗಿರಂತ ಮರ್ಯಾದೆ ಕೊಟ್ಟರೆ ನಮ್ಮನ್ನೇ ಏನದು ಫ್ರೆಂಡ್ ಅಂದ್ಬಿಟ್ಟು ಗೈಸ್. ಅವ್ನು ತೊಗೊಂಡಿರೋ ಬಟ್ಟೆ ಎಲ್ಲ ನನಗೊಂದು ಜೊತೆ ಕೊಡ್ಸಿಲ್ಲ ಗೈಸ್, ನನ್ನ ಕೈಲಿ ಇಡ್ಸ್ಕೊತಿದ್ದಾನೆ ಗೈಸ್.
ಹಿಡ್ಕೋ ಏನಾಗಲ್ಲ. ನೋಡಿ guys. ನೋಡ್ರಿ ಬಟ್ಟೆ ಫುಲ್ಲು ಬ್ಯಾಗು ನನಗೆ ಕೊಡ್ಸೋದು ನಿಂದದು. ನಾನೇನು ಅವ್ರದ್ದು ಯಾರ್ದೋ ಬೇರೆಯವ್ರು ಎತ್ಕೊಂಡು ತಿಂತವ್ರೆ ಅಂದ್ಕೊಂಡೆ. ನಾನು ಬೇಡ ನಾನು ತಿನ್ನಲ್ಲ, ಇನ್ನೂ ಲೂಜಿಲ್ಲ ನಾನು. ನಾನು ಫೈನಲಿ ಮನೆಗೆ ಬಂದೆ. ನೀನು ನೋಡ್ದಂಗೆ ಬಟ್ಟೆ ನಾನು ಆಗಿಲ್ಲ. ಸೊ ಮತ್ತೆ ಇವಾಗ ಹೋಗಿ ಸಮೀರ್ ಹಾಕ್ಕೊಂಡು ಸ್ಕ್ಯಾನರ್ಗೆ ಆಗ್ತಾಯಿರಲಿಲ್ಲ ಅಂದು ಹೇಳ್ಬೇಕು. ಹೌದು, ನಿನ್ನೆ ಸರ್ವರ್ ಡೌನೇ ಇತ್ತು. ನೀನು ನನಗೆಲ್ಲೂ ಪೇ ಮಾಡೋಕ್ಕೂ ಆಗಿಲ್ಲ. ಸೊ ಮತ್ತೆ ಇವತ್ತೂ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು ಸುಮ್ಮನೆ ಟ್ರಯಲ್ ಮಾಡಿದೆ ಸಮೀರ್ ಕಳ್ಸೋಕ್ಕೆ. ಸೊ ನೋಡಿದ್ರೆ ಅಮೌಂಟ್ ಹೋಯಿತು. ಆಮೇಲೆ ಅವ್ನು ಸಮೀರ್ಗೆ ನಂಬರ್ ಹೇಳಿ ನಮ್ಗೆ ಹಾಕ್ಸಿದ್ದು. ಗೈಸ್ ಅದು ಬಿಟ್ಟರೆ ನಮ್ಮ ತಂಗಿ ಅವಳು ನೀವು ನೋಡಿರ್ಬೋದು. ತುಂಬ ಅಂದರೆ ನಾನು ಸ್ಟಾರ್ಟಿಂಗ್ ಬ್ಲಾಗ್ ಮಾಡಿದಾಗ ಅವಾಗ ಕಾಣಿಸಿದ್ಲು. ಫಸ್ಟ್ ಬ್ಲಾಗಲ್ಲಿ ಅವಾಗ ಕಾಣಿಸಿದ್ದು. ಮತ್ತು ಅವಳು ಬಂದಿಲ್ಲ. ನಾನು ಬಂದಿದ್ಲು, ಬಟ್ ಆ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಫೈನಲಿ ಅವಳು ಇವತ್ತು ಬಂದಳು. ಇನ್ನೇನು ಹೇಳೋದು ಇನ್ನೇನು ಹೇಳೋದು ಗೈಸ್, ಇನ್ನೇನು ಹೇಳೋದೇ ಗೊತ್ತಾಗ್ತಿಲ್ಲ ಏನು ಹೇಳೋದು, ಏನು ಕತೆ ಅಂತ. ಬಂದವಳಲ್ಲ, ಸೊ ತುಂಬ ದಿನ ಆದಮೇಲೆ ಬಂದವಳೆ. ಸೊ ಅವಳಿಗೂ ಮತ್ತು ಅವ್ಳ ಮಗುಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ದೆನ್ ನಾಳೆ ಹೋಗ್ತಾಳೆ. ಸೊ ಇವತ್ತೊಂದು ದಿನ ಇರ್ತಾಳೆ ಅಷ್ಟೇ, ನಾಳೆ ಹೋಗ್ತಾಳೆ. ಅಷ್ಟೇ ಅನ್ಸುತ್ತೆ, ಇನ್ನೇನಿಲ್ಲ. ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ನೀವು ಅವಳು ಬಂದವಳೆ, ನನ್ನ ಬೆಸ್ಟ್ನ ನನಗೆ ಕೊಟ್ಟಿದ್ದೀನಿ. ಐ ಥಿಂಕ್ ಅವಳು ಖುಷಿಯಾಗವಳೆ. ಎನಿವೆ ನೆಕ್ಸ್ಟ್ ಟೈಮ್ ಏನಾದರೂ ಬಂದಾಗ ಆ ದೇವ್ರು ಏನಾದರೂ ಜಾಸ್ತಿ ಕೊಟ್ಟಾಗ ದೊಡ್ಡದಾಗ ಮಾಡೋಣ. ಬಟ್ ಇವಾಗ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ. ಮಾಡೋಣ, ನಿಧಾನಕ್ಕೆ ಮಾಡೋಣ. ಸಿಗುವ, ಬಾಯ್. ಹೆಂಗೆ ಒಳ್ಳೆ ನಮ್ಮ ತಂಗಿ ಸೂರ್ ಕಮೆಂಟ್ ಮಾಡಿ ನೋಡೋಣ. ಅದು ಬಿಟ್ಟರೆ ನಾನು ಅವಾಗ ಅವಳಿಗೆ ಸ್ವಲ್ಪ ಬೈದೆ. ಏನಂದರೆ ಗೈಸ್, ಅದು ನಮ್ಮ ಕಾಮನ್ ಗೈಸ್. ಅದು ನಿಮಗೆ ಸ್ಟಾರ್ಟಿಂಗಲ್ಲ, ನಿಮ್ಗೆ ಹೊಸದು ಅನಿಸ್ಬೋದು. ಬಟ್ ನಾವೆಲ್ಲ ಹಂಗೆ ಜಗಳ ಆಡಿಕೊಂಡು ಹೊಡೆದಾಡ್ಕೊಂಡೆ ಬೆಳೆದಿರೋದು ನಾವು. ಸೊ ಅದರಿಂದ ಅವಳು ನನಗೆ ರೇಗಿಸ್ತಾಳೆ, ನಾನು ಅವಳಿಗೆ ರೇಗಿಸ್ತೀನಿ. ಅವೆಲ್ಲ ಕಾಮನ್ನು. ಬಟ್ ನೀವು ಯಾರು ಸೀರಿಯಸ್ ಆಗಿ ಅನ್ಕೋಬೇಡಿ ಅಷ್ಟೇ.